ಬೇಗ ಬನ್ನಿ. ಈಗಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಿರ್ಬೋದು, ಪೊಲೀಸ್ ಅಧಿಕಾರಿಗಳೇನೋ SP ಇರ್ಬೋದು, ಬಹಳ ದಲಿತರನ್ನ ಕಂಡ್ರೆ ಬಡವ್ರ ಕಂಡ್ರೆ ಅವ್ರಿಗೇನು ಸುಮ್ಮನೆ ಕಡಿ ಹೊಡ್ಕೋತಾರ ಮಾತಾಡಿ ಕಳಿಸ್ಬಿಡೋ ಸ್ಥಿತಿಲಿದ್ದಾರೆ. ಇವತ್ತು ಏನು ಮೊನ್ನೆ ಮಡನೂರು ಗ್ರಾಮದಲ್ಲಿ ದಲಿತ ದೇವಸ್ಥಾನ ಪ್ರವೇಶ ಮಾಡುದು ಅದು ದೊಡ್ಡ ಇಶ್ಯೂ. ಕೇವಲ 25 ಮನೆ ದಲಿತರಿದ್ರೆ 250 ಮನೆ ಒಕ್ಕಲಿಗರಿದ್ದಾರೆ. ದೇವಸ್ಥಾನ ಪ್ರವೇಶ ಮಾಡ್ಬೇಕಾದ್ರೆ ಯಾರೂ ಕೂಡ ಅಲ್ಲಿ ಬಂದಿಲ್ಲ. ಅದ್ರ ಜವಾಬ್ದಾರಿ ಜಿಲ್ಲಾಧಿಕಾರಿಗಳಿಗೆ ಕೇಳಿದ್ರೆ, ಜಿಲ್ಲಾಧಿಕಾರಿಗಳಿಗೆ ಕೇಳಿದ್ರೆ ಅದ್ರ ಜವಾಬ್ದಾರಿ ನಮಗೆ ಇಲ್ಲ ಅನ್ನೋ ರೀತಿ ವರ್ತಿಸ್ತಾರೆ. SP ಗಮನಕ್ಕೆ ತಂದ್ರು ಕೂಡ ಅದಕ್ಕೂ ನಮಗೂ ಸಂಬಂಧ ಇಲ್ಲ. ನಂಗೆ ಒಬ್ರು ಸಬ್ ಇನ್ಸ್ಪೆಕ್ಟರ್ ಅಥವಾ ಒಬ್ರು ಸರ್ಕಾರಿ ಇನ್ಸ್ಪೆಕ್ಟರ್ ಕೇಳ್ಬೋದು ಅಂತ ಹೇಳ್ತಾರೆ. ಏನಿದೆ ಆ ಚನ್ನಪಟ್ಟಣದ ಬಿಂಡೇನಹಳ್ಳಿ ಗ್ರಾಮದಲ್ಲಿ, ಏನು ಬಂಡೇಹಳ್ಳಿ ಗ್ರಾಮದಲ್ಲಿ ಒಂದು ಬೈಕ್ನ ದಲಿತರು ಬೈಕ್ ಸುಟ್ಟಾಕಿದ್ದಾರೆ. ಆ ಬೈಕ್ ಸುಟ್ಟಂತ ಆರೋಪಿ ಮೇಲೆ FIR ಮಾಡಿದಾರೆ ಅಂತ ಆರೋಪಿಯನ್ನ ಇವರು ರಾತ್ರಿನ ಮದುವೆ ಕಳಿಸ್ಕೊಡ್ತಾರೆ ಬೀರೂಟಕ್ಕೆ. ಈಗ ಮತ್ತೆ ಇನ್ನೂ ಹಲವಾರು ಇದ್ರೊಳಗೆ ಈ ತಿಂಗಳು ಮತ್ತೆ 2 ತಿಂಗಳೊಳಗೆ DCSP ಬಂದ್ಮೇಲೆ ಒಂದಲ್ಲ ಎರಡಲ್ಲ ನೂರಾರು ಕೇಸ್ಗಳಿದ್ದಾವೆ. ಒಬ್ಬ ಆರೋಪಿಯನ್ನ ಸರ್ಕಾರಿ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಕೂರಿಸ್ಕೊತಾರೆ ಅಂದ್ರೆ ಇನ್ನ ದಲಿತರಿಗೆ ಎಲ್ಲಿ ನ್ಯಾಯ ಸಿಗುತ್ತೆ? ಹಾಗಾಗಿ ಮೊನ್ನೆ ಎಲ್ಲ ದಲಿತರನ್ನು ಸೇರ್ಕೊಂಡು ಈ ದಲಿತ ವಿರೋಧಿ ಜಿಲ್ಲಾಡಳಿತ ಮತ್ತೆ SP ಈ ಸಭೆಯನ್ನು ಬಹಿಷ್ಕರಿಸಿ ನಾವು ಇವತ್ತು ತಿಳ್ಕೊಂಡಿದ್ದೀವಿ. ನ್ಯಾಯ ಕೊಡ್ಲಿಲ್ಲ ಅಂದ್ರೆ ಬರೀ ಇಷ್ಟಕ್ಕೆ ಸುಮ್ಮನಾಗಲ್ಲ. ಇಡೀ ಹಾಸನ ಬಂದ್ ಮಾಡ್ತಕ್ಕಂಥ ಕೆಪಾಸಿಟಿ ದಲಿತ ಚಳವಳಿಗೆ ಎಲ್ಲ ಮುಖಂಡರಿಗೆ ಇದೆ. ನಮ್ಮ ಸಂದೇಶ್ ಅಣ್ಣವರ ನೇತೃತ್ವದಲ್ಲಿ ನಾವು ಇವತ್ತೆಲ್ಲ ಸಭೆ ಸೇರಿದ್ದೀವಿ. ನಮ್ಮ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ವಿಜಯ್ ಕುಮಾರ್ ಅವರಿದ್ದಾರೆ, ಕುಮಾರಸ್ವಾಮಿ ಅವರಿದ್ದಾರೆ, ಪ್ರಸನ್ನ ಅವರಿದ್ದಾರೆ, ಸಂದೇಶ್ ಅಣ್ಣವ್ರ ನೇತೃತ್ವ ನಾವೆಲ್ಲರೂ ಕೂಡಿದ್ದೀವಿ. ಹೊಂಗುದ ಮಲ್ಲೇಶ್ ಅಣ್ಣವರು ಈ ಕಾರ್ಯಕ್ರಮದಲ್ಲಿದ್ದಾರೆ, ಹಿರೇಶ್ ಅಣ್ಣವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಎಲ್ಲ ತಾಲೂಕಿನ ಒಬ್ಬರಲ್ಲ, ಇಡೀ ಎಲ್ಲ ದಲಿತ ಚಳವಳಿ ಎಷ್ಟು ಸಂಘಟನೆಗಳಿದ್ದಾವೆ ಮತ್ತೆಲ್ಲ ಸೇರಿ ಒಂದು ಏನು ಇವತ್ತು ಜಿಲ್ಲಾಡಳಿತಕ್ಕೆ ದಲಿತರು ಅಂದ್ರೆ ಏನು ಕೇವಲವಾಗಿ ಕಾಣ್ತಾರೆ. ದಲಿತನ ಇವತ್ತು ಬೈಕು ಏನೋ ಸುಟ್ಟಾಕಿದ್ದಾರೆ, ನಾಳೆ ಒಬ್ಬ ಮನುಷ್ಯನ ಕೂಡ ದಲಿತ ಸುಟ್ಟಾಕಿದ್ರೆ ಇವರು ಆರ್ಡರ್ ಕೂಡ ಪುಟ್ಕೊಳ್ತಕ್ಕಂತಿದ್ದಾರೆ.